ಮನೆ ಹೊತ್ತಾಕ್ತಾರಪ್ಪ. ಅರ್ಥ ಆಗ್ತಿಲ್ಲ. ಸ್ವರ್ಗವಾಸಿ ಅನ್ನೋ ಹೆಸರನ್ನ ಕಲ್ಲಲ್ಲಿ ಕೆತ್ತಿಸ್ತಾರೆ ಅನ್ನೋ ಅರ್ಥ ಕಣೆ ಸುಮ್ಮಿ. ಹಾಗ್ ಮಾತಾಡ್ಬಿಡಿ ಚಿಕ್ಕಿ, ಭಯ ಆಗುತ್ತೆ. ನಮ್ಮಮ್ಮ ಮತ್ತೆ ಬ್ರೋ ಮಾತ್ರ ಯಾವುದೇ ತರದ ಪಶ್ಚಾತ್ತಾಪ ಇಲ್ಲದೆ ಪಾಪ ಕಾರ್ಯಗಳನ್ನ ಮಾಡ್ತಾನೆ ಇರ್ತಾರೆ. ಅವಾಗವಾಗ ನೀನು ಕೂಡ ಅವ್ರ ಜೊತೆ ಟೀಮ್ ಅಪ್ ಆಗ್ತಾ ಇರ್ತೀಯ. ನನ್ನನ್ ಯಾಕೆ ಸಿಕ್ಕಾಕ್ಸ್ತೀರಾ ನೀವು? ನಾನ್ ಬದ್ಲಾಗಿದ್ದೀನಿ. ಈ ಮಾತನ್ನ ನೀನಲ್ಲ ನಾನ್ ಹೇಳ್ಬೇಕು. ನೋಡಮ್ಮ, ಯಾರು ಏನೇನು ಅಡ್ಕ ಮಾಡಿದ್ರು ತಿಲೋತ್ತಮ ಅಕ್ಕನ್ನ ಗಾಯತ್ರಿಯಿಂದ ಬರೋ ಅಪಾಯದಿಂದ ಯಾರು ಕಾಪಾಡಕ್ಕಾಗಲ್ಲ. ವಿಶಾಲಾಕ್ಷಿ, ಗುರುಗಳು, ಅಖಂಡ ಸ್ವಾಮಿಗಳು ಹೀಗೆ ಯಾರನ್ನೇ ಕೇಳಿದ್ರು ಅವರೆಲ್ಲ ಹೇಳೋದು ಒಂದೇ ಮಾತು, ನಮ್ಮಮ್ಮಂಗೆ ಈ ಭೂಮಿ ಮೇಲೆ ಋಣ ಮುಗ್ದೋಗಿದೆ ಅಂತ. ಎಲ್ಲ ನೀವೇ ಅನ್ಕೊಂಡು ಅವ್ರು ಬದುಕಿರ್ಬೇಕಾದ್ರೆ ಅವ್ರ ತಿಥಿನ ಆಚರಿಸುತ್ತಿದ್ದೀರಲ್ವಾ? ಅಸ್ತಿನ ಕಾಶಿ ಗಂಗೆಲ್ ಬಿಡ್ಬೇಕು ಅಂತ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ, ನಂಬು ಸುಮ್ಮಿ. ಶೋಕದೇನಮ್ಮ, ಅದ್ರಲ್ಲಿ ತಪ್ಪೇನಿಲ್ಲ. ಅಕ್ಕನ ಅಂತಿಮ ಯಾತ್ರೆ ನಮ್ ಜೊತೆ ಅಸ್ಥಿಯಾಗಿ ಕಾಶಿಗೆ ಬರೋದು ವಿಧಿಲಿಖಿತ. ನೀನು ಜೊತೆಗೆ ಹೋಗ್ಬೇಕು ಅಂತ ಇದೆಯಾ? ನಾನ್ ಚಿಕ್ಕ ವಯಸ್ಸಲ್ಲೇ ಕಾಶಿನ್ ನೋಡಿದೀನಿ. ನಾನು ಹೇಳ್ತಾ ಇರೋದು ನಮ್ಮಮ್ಮನ ಜೊತೆಗೆ ಹೋಗ್ತೀಯಾ ಅಂತ. ಚೆನ್ನಾಗಿ ಹೇಳ್ತೀರಾ. ತಮಾಷೆ ಮಾಡೋದಿಕ್ಕೂ ಒಂದ್ ಲಿಮಿಟ್ ಅನ್ನೋದಿರತ್ತೆ. ಯಾರು ಎಲ್ಲಿಗೆ ಹೋದ್ರೆ ನನ್ಗೇನು? ನೋಡು ಸುಮ್ಮಿ, ಸರಿಯಾಗಿ ಕೇಳಿಸ್ಕೊ. ಅತ್ತಿಗೆ ನನ್ ಹೊಟ್ಟೆಲ್ ಹುಟ್ಟುತ್ತಾಳೆ ಅಂತ ಸಂಕಟಪಟ್ನೆ ಹೊರತು ಹಾಗ್ ನಡಿಲಿಲ್ಲ ಅಂತಂದ್ರೆ ಪಾಪ ಮಾಡಿರೋ ಅಂತವ್ರ ಆಯಸ್ಸನ್ನ ನಾನೇ ಜಾಸ್ತಿ ಮಾಡ್ದ ಹಾಗಾಗತ್ತಲ್ಲ ಅಂತ ಸುಮ್ನಾದೆ. ಇನ್ನು ಅಕ್ಕ ನೂಸ್ರಿ ಇರೋದು 2-3 ದಿನ ಅಷ್ಟೇ. ಅರೇಂಜ್ಮೆಂಟ್ಸ್ ಮಾಡೋವಾಗ್ಲಾದ್ರೂ ಸ್ವಲ್ಪ ಮೈ ಬಗ್ಸು. ಅಮ್ಮ, ಏನೈತೆ? ಹೊಟ್ಟೆ ಅವತ್ತು ನಿಮಿಷ ಇರು. ಅಮ್ಮ, ಅಮ್ಮ, ಕುತ್ಕೋ, ನಿಧಾನ ಕುತ್ಕೋ, ನಿಧಾನ. ಏನೇ ನೀನು ನೋಡ್ಕೊಂಡು ತಿನ್ನಕ್ಕಾಗಲ್ವಾ? ನಾನೇನು ತಿಂದಿಲ್ಲ. ಏನಾಯ್ತು ಮಾವ? ಅಮ್ಮ, ಲೈಟ್ ಹೌಸ್ಗೆ ಹಾಕೋ, ಹೊಟ್ಟೆ ನೋವ್ತಾ ಇದೆಯಪ್ಪ. ನಾವೇನು ಮಾಡಿ ಗುಡಿಗೆ ಹೋಗೋಣ ಅಂತ ಅತ್ಗೆ ಹೇಳಿದ್ರೆ ಇಲ್ಲೇನ್ ಮಾಡ್ತಾ ಇದ್ಯಾ? ಯಾವ ಸೀರೆ ಉಟ್ಕೊಳ್ಳಿ ಅಂತ ನೋಡ್ತಾ ಇದ್ದೇರಿ. ಅಲ್ಲಿ ಪಾಪ ಅತ್ತೆ ಹೊಟ್ಟೆ ನೋವಿಂದ ಒದ್ದಾಡ್ತಾ ಇದ್ರೆ ನೀನ್ ಶೋಕಿ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀವ್ ಮಾತ್ರ ಹೀಗೆ ಬಂದ್ಬಿಡ್ತೀರಾ? ಅಯ್ಯೋ, ವಿಕ್ರಾಂತ, ವಿಕ್ರಾಂತ, ಪಂಚ ಹೊಡದ ಕುರ್ತಾ ಪೈಜಾಮ ಹಾಕೊಳ್ಳೋದ ಏನಂತ್ಯ? ಸುಮ್ನಮ್ಮನ್ ಮಕ್ಕ ಯಾಕೆ ನೋಡ್ತಿದ್ಯಪ್ಪ? ಅವಳು ಹೇಳ್ಬೇಕಾ ಏನು? ಹೌದು ಚಿಕ್ಕಪ್ಪ, ನನ್ ಗಂಡನೇ ಹೇಳ್ಬೇಕು. ಹೇಳಿ ಚಿಕ್ಕಜ್ಮಾನ್ರೆ. ಏನ್ ಹೇಳ್ಬೇಕು? ಹೆಚ್ಚು ಕಡಿಮೆ 30 ವರ್ಷದಿಂದ ಸಂಸಾರ ಮಾಡಿರೋ ಹೆಂಡತಿ ತಾಯಿ ಆಗ್ತಿದ್ದಾಳಲ್ಲ ಅಂತ ಖುಷಿಯಲ್ಲಿರೋ ಚಿಕ್ಕಪ್ಪ ಈಗಷ್ಟೇ ಹೊಟ್ಟೆ ನೋವು ಅಂತ ಒದ್ದಾಡ್ತಿರೋ ಚಿಕ್ಕಿನೊಬ್ರನ್ನೇ ಬಿಟ್ಬಂದು ಗುಡಿಗೆ ಯಾವ ಬಟ್ಟೆ ಹಾಕೊಂಡು ಹೋಗೋಣ ಅಂತ ಕೇಳಕ್ ಬಂದಿದ್ದಾರೆ ಅಂತಂದ್ರೆ ಏನ್ ಹೇಳ್ಬೇಕು? ಈಗ ಇಲ್ಲಿಗೆ ನೀವು ಬರ್ಬೇಕಾಗಿತ್ತ ಮಾವ? ನಾನು ಲೈಟ್ ಹೌಸ್ ವಿಷಯ ಮರ್ತ್ಬಿಟ್ಟಿದ್ದಪ್ಪ. ಅದ್ ಹೇಗ್ ಮರ್ತ್ ಬಿಡ್ತೀರಾ ಚಿಕ್ಕಪ್ಪ? ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಗಡಿಬಡಿ ಮಾಡಿದ್ ನೀವು ಯಾವಾಗ ನಮ್ಮಕ್ಕ ಅಮ್ನೋರ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ಲೋ ಏನೂ ಆಗ್ಲಿಲ್ಲ ಅನ್ನೋ ತರ ಇದ್ದೀರಾ? ದೇವ್ರ ಮೇಲೆ ಭಾರ ಹಾಕಿದ್ಮೇಲೆ ಇನ್ನು ಟೆನ್ಷನ್ ಯಾಕೆ ಅಂತ. ಭಾರ ಹಾಕದ್ಮೇಲೆ ಅಷ್ಟು ದೂರ ಯಾಕೆ ಹೋಗ್ಬೇಕು? ಮನೇಲೇ ಇದ್ದು ಭಜನೆ ಮಾಡ್ಬೋದಲ್ವಾ? ಪ್ಲಾನ್ ವರ್ಕೌಟ್ ಆಗತ್ತಲ್ವಾ ಮಾವ? ಏನ್ ಪ್ಲಾನ್ ರೀ? ಮತ್ತೆ ಮಾದು ಅಲ್ಲಿ ಹೋದ್ಮೇಲೆ ಆಗಿಂದಾಗೆ ಒಳ್ಳೆ ಪಿಕ್ನಿಕ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ. ತಾಯಿ ಆಗ್ತಿರೋ ಹೆಂಡತಿ ಆಸೆನ ಈಡೇರಿಸ್ಬೇಕಲ್ಲಮ್ಮ.
ನಾನು ಉಲುಚಿ ಪಾಪುನ ಹೋಟೆಲ್ ಹೊರ್ತಿರ್ಬೇಕಾದ್ರೆ ಎಷ್ಟ್ ಆಸೆ ಹೇಳ್ಕೊಂಡಿದ್ನೋ. ಒಂದಂದ್ರೆ ಒಂದ್ ಆಸೆನೂ ಈಡೇರ್ಸ್ಲಿಲ್ಲ ಇವ್ರು. ಅದು ಕೋರಿಕೆಗಳಲ್ಲ, ರಾಕ್ಷಸ ಯೋಚನೆಗಳು. ಅವುಗಳನ್ನ ಇಂಪ್ಲಿಮೆಂಟ್ ಮಾಡದೇ ಇರೋದಕ್ಕೆ ನೀನಿನ್ನ ಬದುಕಿದ್ಯಾ. ನಿಮ್ಮಮ್ಮನ್ನ ಯಾವಾಗ ಕಳಿಸ್ತಿರೋ ಏನೋ ಗೊತ್ತಿಲ್ಲ, ಆದ್ರೆ ಮೊದ್ಲು ನನ್ನನ್ನೇ ಕಳ್ಸೋ ತರ ಇದೀರಾ ನೀವು. ಸುಮ್ನಮ್ಮ, ಮಾತ್ ಆಮೇಲೆ ಮೊದ್ಲು ರೆಡಿಯಾಗಿ ಬೇಗ ಹೊರಡಮ್ಮ. ಅಲ್ಲಿ ಕಾಯ್ತಾ ಇರ್ತಾಳೆ. ತ್ರಿನೇತ್ರಿನಾ? ಅಲ್ಲ, ಮತ್ತಿನ್ಯಾರು? ನಮ್ ದೊಡ್ಡಮ್ಮ ಗಾಯತ್ರಿ ದೇವಿ. ಮಾಮ್, ಏನ್ ಹಾಗೆ ನೋಡ್ತಾ ಇದ್ದೀರಾ? ಬಲಗಣ್ಣ ಅದರ್ತಾ ಇದೆ ಕಣೋ.